ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಬನ್ನಿ ಸ್ನೇಹಿತರೆ, ಕತೆನ ಶುರು ಮಾಡ್ತೀನಿ. ಒಂದು ಸುಂದರವಾದ ಬಂಗಲೆ. ಅಲ್ಲಿ ಸಂತೋಷಕ್ಕೆ ನೆಮ್ಮದಿಗೆ ಕೊರತೆ ಇರಲಿಲ್ಲ. ಮನೆಯ ಎಲ್ಲರ ಮುದ್ದಿನ ಮಗ ಪ್ರಕಾಶ್. ಪ್ರಕಾಶ್ ತನ್ನ ವಿದ್ಯಾಭ್ಯಾಸ ಮುಗಿಸಿ 3 ವರ್ಷದ ನಂತರ ಒಂದು ದಿನ ಸರ್ಪ್ರೈಸ್ ಕೊಟ್ಟ. ಮನೆಯ ಮುಂದೆ ನಿಂತು ಮನೆಯ ಎಲ್ಲ ಸದಸ್ಯರಿಗೆ, ಅಮ್ಮ, ಅಪ್ಪಾಜಿ, ಎಲ್ಲರೂ ಬನ್ನಿ, ಅಣ್ಣ ಬಂದಿದ್ದಾನೆ. ಅಣ್ಣ ಹೇಗಿದ್ದೀಯೋ ಎಂದು ಚಿಕ್ಕಮ್ಮನ ಮಗಳು ತಂಗಿ ಭಾಗ್ಯ ಕೇಳುತ್ತಾಳೆ. ಚೆನ್ನಾಗಿದ್ದೀನಿ ಕಣಮ್ಮ, ನೀನು ಹೇಗಿದ್ದೀಯಾ ಎಂದು ಪ್ರಕಾಶ್ ಕೇಳುತ್ತಾರೆ. ಕೊಡಣ್ಣ, ಲಗೇಜ್ನೆಲ್ಲ ನಾನು ತಗೊಂಡು ಹೋಗ್ತೀನಿ. ಬೇಡ ಕಣಮ್ಮ, ನಾನೇ ತಗೊಂಡು ಬರ್ತೀನಿ ಎನ್ನುವಷ್ಟರಲ್ಲೇ ಅಕ್ಕನ ಗಂಡ ಬರುತ್ತಾರೆ. ಹೇಗಿದ್ದೀರಾ ಬಾವ ಎನ್ನುತ್ತಾರೆ ಪ್ರಕಾಶ್. ನೋಡಪ್ಪ, ನಿಮ್ಮ ಅಕ್ಕ ಮಾಡೋ ಅಡುಗೆ ತಿಂದು ತಿಂದು 1-2 ರೌಂಡ್ ದಪ್ಪ ಆಗಿದ್ದೀನಿ ಎಂದು ನಗುತ್ತಾರೆ. ಮನೆಯ ಎಲ್ಲ ಸದಸ್ಯರು ಪ್ರಕಾಶ್ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾರೆ. ಆದರೆ ಇಬ್ಬರು ಮಿಸ್ಸಿಂಗ್. ಯಾರು ಎಂದರೆ ಪ್ರಕಾಶ್ ತಂದೆ ತಾಯಿ. ಅಕ್ಕ, ಅಪ್ಪ ಅಮ್ಮ ಎಲ್ಲಿ ಎಂದು ಪ್ರಕಾಶ್ ಕೇಳುತ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಕಣೋ, ನೀನು ಬಾ, ಈಗ ಸ್ನಾನ ಮಾಡಿ ಊಟ ಮಾಡು, ಬೇಗ ಬರ್ತಾರೆ ಎನ್ನುತ್ತಾಳೆ ಅಕ್ಕ ಭವಾನಿ. ಪ್ರಕಾಶ್ ಊಟ ಸವಿಯಲು ಸಿದ್ಧರಾಗುತ್ತಾರೆ. ಬಾವ ಬನ್ನಿ, ನೀವು ಊಟ ಮಾಡಿ ಎಂದು ಪ್ರಕಾಶ್ ಕರೆದಾಗ, ಬೇಡಪ್ಪ, ನಾನು ಇತ್ತೀಚೆಗೆ ತುಂಬ ದಪ್ಪ ಆಗ್ತಾ ಇದ್ದೀನಿ, ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಮಧ್ಯಾಹ್ನ ಟೈಮಲ್ಲಿ ನಾನು ಊಟನೇ ಮಾಡಲ್ಲ ಎಂದು ಹೇಳುತ್ತಾರೆ ಲೋಕೇಶ್. ಅಲ್ಲೇ ಪಕ್ಕದಲ್ಲೇ ಇದ್ದ ಅಡುಗೆ ಸಹಾಯಕ ತಿಮ್ಮ, ಊಟ ಚೆನ್ನಾಗಿ ಮಾಡಿ, ಒಂದು ದಿನದಲ್ಲಿ 4 ಬಾರಿ ಆದರೂ ಚೆನ್ನಾಗಿ ಊಟ ಮಾಡಬೇಕು ನೀವು, ಆಗಲೇ ಸಣ್ಣ ಆಗೋದು ಎನ್ನುತ್ತಾನೆ. ಅದೇಗೋ, ಊಟ ಮಾಡಿದ್ರೆ ಸಣ್ಣ ಆಗ್ತಾರ, ದಪ್ಪ ಆಗ್ತಾರೆ ಕಣೋ ಎನ್ನುತ್ತಾನೆ ಲೋಕೇಶ್. ಅದಕ್ಕನೇ ಹೇಳಿ, ನೀವು ತಿಳ್ಕೊಂಡಿರೋದು ತಪ್ಪು, ಬೇದಿಯಾಗಿ ಆಗಿ ಸಣ್ಣ ಆಗಲ್ವಾ ಎನ್ನುತ್ತಾನೆ ತಿಮ್ಮ. ಎಲ್ಲರೂ ಓ ಎಂದು ನಗುತ್ತಾರೆ. ತರಲೆ, ಸುಮ್ಮನಿರೋ ಎಂದು ಲೋಕೇಶ್ ಹೇಳುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ.